ಹಾಯ್ ಫ್ರೆಂಡ್ಸ್, ನೀವು ಈ ವಿಡಿಯೋ ನೋಡೋಕ್ಕೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವೊಬ್ಬ ಹೊಸ ಯೂಟ್ಯೂಬರ್ಸೇ ಆಗಿರ್ತೀರ. ಅಥವಾ ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಆ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಒಂದು ಒಳ್ಳೆಯ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಡಿಯರ್ ಫ್ರೆಂಡ್ಸ್, ಯೂಟ್ಯೂಬ್ ಅನ್ನೋ ಈ ಬಿಸ್ನೆಸ್ಸಿಂದ ಹಣ ಸಂಪಾದನೆ ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ನಾವು ಕೆಲವು ರೂಲ್ಸ್ನ ಫಾಲೋ ಮಾಡಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಯಾವ ಥರ ಗ್ರೋ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡಿರಬೇಕು. ಹಾಗಿದ್ರೆ ಮಾತ್ರ ನಾವು ಯೂಟ್ಯೂಬ್ನ ಕ್ರೈಟೀರಿಯಾಗಳನ್ನ ಕಂಪ್ಲೀಟ್ ಮಾಡಿ ನಮ್ಮ ಚಾನಲ್ನ ಮಾನಿಟೈಸ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ನನ್ನ ಸ್ವಂತ ಅನುಭವದಿಂದ ಬಂದಿರುವ ಕೆಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಿಮ್ಮ ಯೂಟ್ಯೂಬ್ ಜರ್ನಿಗೂ ಹೆಲ್ಪ್ ಆಗುತ್ತೆ ಮತ್ತು ನೀವು ಕೂಡ ನಿಮ್ಮ ಯೂಟ್ಯೂಬ್ ಜರ್ನಿನ ಮುಂದುವರಿಸ್ಕೊತ ಹೋಗ್ಬೋದು. ಡಿಯರ್ ಫ್ರೆಂಡ್ಸ್, ಮೊದಲಿಗೆ ನಿಮ್ಮೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಕೇಳಿದ್ರಾ, ಇಡೀ ಪ್ರಪಂಚದಲ್ಲೇ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ದಲೆ, ಅಂದರೆ ಯಾವುದೇ ಬಂಡವಾಳ ಹಾಕ್ದಲೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ಸಿಂದ ಸಾಕಷ್ಟು ಹಣ ಮಾಡ್ಬೋದಪ್ಪ ಅನ್ನೋ ಯಾವುದಾದ್ರೂ ಒಂದು ಬಿಸ್ನೆಸ್ ಇದ್ದರೆ ಈ ಯೂಟ್ಯೂಬ್ ಕೂಡ ಒಂದು. ಯಾಕಪ್ಪ ಅಂದರೆ ನಾವು ಇಲ್ಲಿ ಯಾವುದೇ ದೊಡ್ಡ ರೀತಿಯಾದ ಅಮೌಂಟ್ನ ಇನ್ವೆಸ್ಟ್ ಮಾಡೋದೇ ಇಲ್ಲ. ನಮ್ಮ ಹತ್ರ ಕೇವಲ ಒಂದು ಮೊಬೈಲ್ ಇದ್ದರೆ ಸಾಕು, ಈ ಯೂಟ್ಯೂಬ್ ಅನ್ನೋ ಬಿಸ್ನೆಸ್ನ ನಮ್ಮಷ್ಟಕ್ಕೆ ನಾವೇ ಸ್ಟಾರ್ಟ್ ಮಾಡ್ಬೋದು. ಆದರೆ ಈ ಯೂಟ್ಯೂಬ್ ಅನ್ನೋ ಬಿಸ್ನೆಸ್ಸಲ್ಲಿ ನಾವು ಕೇವಲ ಇನ್ವೆಸ್ಟ್ ಮಾಡಬೇಕಾಗಿರೋದು ನಮ್ಮ ಸಮಯ ಮತ್ತು ನಮ್ಮ ಬುದ್ಧಿವಂತಿಕೆನ. ನಾನು ಈ ವಿಡಿಯೋದಲ್ಲಿ ಹೇಳೋ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕು. ಬನ್ನಿ ಇವತ್ತಿನ ಈ ಯೂಟ್ಯೂಬ್ ಬಿಗಿನರ್ಸ್ ಪಾರ್ಟ್ 1 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ. ಡಿಯರ್ ಫ್ರೆಂಡ್ಸ್, ನಿಮಗೆ ಗೊತ್ತೇ ಇರುತ್ತೆ, ಯೂಟ್ಯೂಬಿಂದ ಹಣ ಬರಬೇಕು ಅಂದರೆ ಮೊದಲು ನಿಮ್ಮ ಚಾನಲ್ ಮಾನಿಟೈಸ್ ಆಗಿರಲೇಬೇಕು ಅಂತ. ಸೊ ಈ ಮಾನಿಟೈಸೇಷನ್ ಆಗೋದಕ್ಕೆ ಕೆಲವು ಯೂಟ್ಯೂಬ್ ಕ್ರೈಟೀರಿಯಾಗಳಿದ್ದಾವೆ. ಅದರಲ್ಲಿ ಮೊದಲನೆಯದೇನಪ್ಪ ಅಂದರೆ, ನೀವೇನಾದರೂ ಲಾಂಗ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರಬೇಕು ಮತ್ತು 4000 ವಾಚ್ ಅವರ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಅಥವಾ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರಬೇಕು ಮತ್ತು 10 ಮಿಲಿಯನ್ ನಿಮ್ಮ ಶಾರ್ಟ್ಸ್ಗೆ ವ್ಯೂಸ್ ಬಂದಿರಬೇಕು 3 ತಿಂಗಳ ಅವಧಿಯಲ್ಲಿ. ಈ ಕ್ರೈಟೀರಿಯಾನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದರೆ ಡೈರೆಕ್ಟಾಗಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಎಷ್ಟೋ ಹೊಸ ಯೂಟ್ಯೂಬರ್ಸು ಇಲ್ಲೇ ತಮ್ಮ ಕೆಲಸನ ನಿಲ್ಲಿಸ್ಬಿಡ್ತಾರೆ. ಡಿಯರ್ ಫ್ರೆಂಡ್ಸ್, ನಿಮಗೆ ನೆನಪಿರಲಿ, ಎಷ್ಟೋ ಹೊಸ ಯೂಟ್ಯೂಬರ್ಸು ತಮ್ಮ ಕನಸನ್ನು ಕಟ್ಕೊಂಡು ಬಂದಿರ್ತಾರೆ, ಆದರೆ ಅವರು ಇಷ್ಟು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ತಮ್ಮ ಕೆಲಸನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಅವರು ಎಷ್ಟೇ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ಆ ವಿಡಿಯೋಸ್ಗಳಿಗೆ ವ್ಯೂಸ್ ಅಂತೂ ಬರ್ತಾನೆ ಇರಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಅಂತೂ ಕೇಳಲೇಬೇಡಿ. ಇದರಿಂದ ಡಿಮೋಟಿವೇಟ್ ಆಗಿ ಎಷ್ಟೋ ಯೂಟ್ಯೂಬರ್ಸು ತಮ್ಮ ಈ ಜರ್ನಿನ ಅಷ್ಟರಲ್ಲೇ ಎಂಡ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಡಿಯರ್ ಫ್ರೆಂಡ್ಸ್, ನಿಮಗೆ ನೆನಪಿರಲಿ, ಪ್ರಪಂಚದ ಎಷ್ಟೋ ಯೂಟ್ಯೂಬರ್ಸ್ ಅಂದರೆ ಎಷ್ಟು ಜನ ಫೇಮಸ್ ಯೂಟ್ಯೂಬರ್ಸ್ ಇದ್ದಾರೋ ಅವರು ಕೂಡ ಸ್ಟಾರ್ಟ್ ಮಾಡಿರೋದು 0 ಸಬ್ಸ್ಕ್ರೈಬರ್ಸ್ ಮತ್ತು 0 ವ್ಯೂಸಿಂದನೇ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು. ಈ ಯಾರೋ ಫೇಮಸ್ ಯೂಟ್ಯೂಬರ್ಸ್ನ ಬಿಟ್ಟಾಕಿ ನನ್ನ ಸ್ವಂತ ಅನುಭವದಿಂದ ಹೇಳೋದಾದರೆ, ನಾನು ಸಹ ಶುರು ಮಾಡಿದ್ದು 0 ಸಬ್ಸ್ಕ್ರೈಬರ್ಸಿಂದನೇ. ಆದರೆ ಶುರು ಮಾಡಿ ಕೇವಲ 4 ತಿಂಗಳಷ್ಟರಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ಇದಕ್ಕೆ ಕಾರಣ ನಾನು ಯಾವತ್ತೂ ಡಿಮೋಟಿವೇಟ್ ಆಗಲೇ ಇಲ್ಲ. ನನ್ನ ಗುರಿ ಒಂದೇ ಇದ್ದಿದ್ದು ನನ್ನ ಚಾನಲ್ನ ಮಾನಿಟೈಸ್ ಮಾಡ್ಕೋಬೇಕು ಅಂತ. ಇದರಿಂದ ನಾನು ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದೆ. ಕೆಲವು ಓಡ್ತಾ ಇದ್ವು, ಕೆಲವು ಓಡ್ತಾ ಇರಲಿಲ್ಲ. ಇದು ಎಲ್ಲ ಯೂಟ್ಯೂಬರ್ಸ್ ಎದುರಿಸಲೇಬೇಕಾದ ಒಂದು ಸವಾಲು. ಆದರೆ ಪ್ರತಿ ವಾರ 3ರಿಂದ 4 ವಿಡಿಯೋಸ್ ಹಾಕಲೇಬೇಕು. ನಾನು ಮಾತ್ರ ನನ್ನ ರೂಲ್ಸ್ಗೆ ನಾನು ಸ್ಟಿಕ್ ಆಗಿದ್ದೆ. ಡಿಯರ್ ಫ್ರೆಂಡ್ಸ್, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳಿದ್ದಾನೆ. ಅದೇನು ಅಂದರೆ, ನೀನು ನಿನ್ನ ಕೆಲಸವನ್ನು ಮಾಡು, ಫಲಾಫಲಗಳನ್ನು ದೇವರಿಗೆ ಬಿಟ್ಟು ಬಿಡು ಅಂತ. ಅಂದರೆ ನಾವು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು. ಅದು ರಿಸಲ್ಟ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಆದರೆ ನಾವು ನಿಷ್ಠೆಯಿಂದ ನಮ್ಮ ಕೆಲಸದಲ್ಲಿ ಮುಂದುವರಿಯೋದನ್ನು ನಾವು ಕಲ್ತ್ಕೋಬೇಕು. ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸೋದ್ರ ಕಡೆ ಮೋಟಿವೇಟ್ ಆಗಿರಬೇಕು. ಯಾವತ್ತೂ ಸಹ ಇದರಿಂದ ಏನೂ ಆಗಲ್ಲ ಅಂತ ಛಲ ಬಿಡಬಾರ್ದು. ವಾರಕ್ಕೆ 3ರಿಂದ 4 ವಿಡಿಯೋ ಹಾಕ್ತೀನಿ ಅಂತ ಕಮಿಟ್ ಆಗಿ ಆ ರೂಲ್ಸ್ನ ಫಾಲೋ ಮಾಡಿದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಸ್ವಂತ ಅನುಭವದ ಮಾತು, ಖಂಡಿತವಾಗ್ಲೂ ನಿಮ್ಮ ಯೂಟ್ಯೂಬ್ ಚಾನಲ್ಲು ಕೂಡ ಗ್ರೋ ಆಗಿಯೇ ಆಗುತ್ತದೆ. ನೀವು ಇಷ್ಟು ಫಾಲೋ ಮಾಡಿ ವಾರಕ್ಕೆ 3ರಿಂದ 4 ವಿಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ.
ಡಿಯರ್ ಫ್ರೆಂಡ್ಸ್, ಈಗ ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದು. ನೀವು ಹಾಕುವ ಪ್ರತಿ ವಿಡಿಯೋನು ಓಡೋದಿಲ್ಲ, ಇದು ಮಾತ್ರ 100%. ಆದರೆ ಯಾವುದೋ ಒಂದು ವಿಡಿಯೋ ಖಂಡಿತವಾಗ್ಲೂ ಓಡುತ್ತೆ, ವೈರಲ್ ಕೂಡ ಆಗುತ್ತೆ. ಮತ್ತೆ ನೆನ್ಪಿಡಿ, ಇದೇ ಒಂದು ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲ್ನ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ಯಾಕಪ್ಪ ಅಂದರೆ ಇದೇ ಥರ ನನಗೂ ಸಹ ಆಗಿರೋದು. ನಾನು ಸುಮಾರು 30ರಿಂದ 40 ವಿಡಿಯೋಸ್ಗಳು ಹಾಕೋವರೆಗೂ ನನ್ನ ಸಬ್ಸ್ಕ್ರೈಬರ್ಸು 10ರಿಂದ 15 ಜನ ಇದ್ದರು. ಮತ್ತು ವ್ಯೂಸ್ ಅಂತೂ 10-20 ಬರೋಷ್ಟರಲ್ಲಿ ಹೆಚ್ಚಾಗ್ತಿತ್ತು. ಆದರೆ ಕೇವಲ ಒಂದೇ ಒಂದು ವಿಡಿಯೋ ನನ್ನ ಚಾನಲ್ಗೆ ಸುಮಾರು 500 ಸಬ್ಸ್ಕ್ರೈಬರ್ಸ್ಗಳನ್ನು ತಂದು ಕೊಡುತ್ತೆ ಮತ್ತು 5000 ವಾಚ್ ಹವರ್ಸ್ ಟೈಮನ್ನು ಸಹ ಕಂಪ್ಲೀಟ್ ಮಾಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ನನ್ನ ಸ್ವಂತ ಅನುಭವದ ಮಾತು. ನೀವು ಹಾಕುವ ಪ್ರತಿ ವಿಡಿಯೋ ಓಡಬೇಕು ಅಂತ ಇಲ್ಲ, ಆದರೆ ಯಾವುದೋ ಒಂದು ವಿಡಿಯೋ ಖಂಡಿತವಾಗ್ಲೂ ಓಡುತ್ತೆ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ಆದರೆ ನಾವು ಮಾಡೋ ವಿಡಿಯೋ ಕಂಟೆಂಟ್ ಮತ್ತು ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದು ಸಹ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ನಾವು ಮಾಡುವ ವಿಡಿಯೋ ಒಂದು ಒಳ್ಳೆ ಟಾಪಿಕ್ ಆಗಿರಬೇಕು ಮತ್ತು ಅದು ವೀಕ್ಷಕರ ಗಮನ ಸೆಳೀಬೇಕು. ಆದರೆ ನಮ್ಮ ವಿಡಿಯೋದಲ್ಲಿ ಅಶ್ಲೀಲತೆ ಅಥವಾ ವಲ್ಗಾರಿಟಿಯನ್ನು ನಾವು ಯೂಸ್ ಮಾಡಬಾರ್ದು. ಈ ಥರ ಯೂಸ್ ಮಾಡಿದರೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಈ ಯೂಟ್ಯೂಬ್ಗೆ ಕಂಟೆಂಟ್ ಎಲ್ಲಿಂದ ಹುಡುಕೋದು ಅಂತ ನೀವು ಕೇಳ್ತಾ ಇದ್ರೆ, ಡಿಯರ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಇಂಥದ್ದೇ ಅಂತ ಕಂಟೆಂಟ್ ಬೇಕಾಗಿಲ್ಲ. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಯಾವುದು ಜನರಿಗೆ ಅರ್ಥ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಆ ಕಂಟೆಂಟ್ನ ಕೊಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ಯೂಟ್ಯೂಬ್ ಅನ್ನೋ ಬಿಸ್ನೆಸ್ಸಿಂದ ಯಾವುದೇ ಥರ ಲಾಸ್ ಅಂತೂ ಇಲ್ಲ. ಆದರೆ ನೀವು ಒಂದು ಸರಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಯೂಟ್ಯೂಬ್ ಟೀಮ್ ನಿಮ್ಮ ಚಾನಲ್ನ ರಿವ್ಯೂ ಮಾಡುತ್ತೆ. ನೀವು ನಿಮ್ಮದೇ ಕಂಟೆಂಟ್, ಸ್ವಂತ ಕಂಟೆಂಟ್ ಹಾಕಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಕೆಲವು ಸರಿ ನಾವು ನಮ್ಮ ಕಂಟೆಂಟೇ ಹಾಕಿದ್ದರೂ ರೀಯೂಸ್ಡ್ ಕಂಟೆಂಟ್ ಅಂತ ಮಾನಿಟೈಸೇಷನ್ ಹೋಲ್ಡ್ ಆಗುತ್ತೆ. ಇದರಿಂದ ನಾವು ಪಟ್ಟ ಪರಿಶ್ರಮ, ಎಷ್ಟೋ ಗಂಟೆಗಳ ಹಾರ್ಡ್ ವರ್ಕ್ ಕೂಡ ವೇಸ್ಟ್ ಆಗೋಗುತ್ತೆ. ಈ ಸಮಯದಲ್ಲಿ ನಾವೇನು ಮಾಡಬೇಕು, ಯೂಟ್ಯೂಬ್ ಟೀಮ್ಗೆ ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋದು ಸಹ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಒಳ್ಳೆ ರೀತಿಯಾಗಿ ಬೆಳೆಸ್ಕೋಬೇಕು ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಫಾಲೋ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಸ್ವಂತ ಅನುಭವದಿಂದ ಸಾಕಷ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಈ ಯೂಟ್ಯೂಬ್ ಅನ್ನೋ ಕಂಟೆಂಟ್ ಕ್ರಿಯೇಷನ್ ಬಿಸ್ನೆಸ್ಸಲ್ಲಿ ನಾವು ಕೂಡ ಬೆಳೆಯೋಣ ಮತ್ತು ನಮ್ಮವರನ್ನು ಅಂದರೆ ಹೊಸ ಯೂಟ್ಯೂಬರ್ಸನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ನೆನ್ಪಿಡಿ, ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಟಿಪ್ಸ್ಗಳನ್ನು ತರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ನೋಟಿಫಿಕೇಷನ್ ಬಂದಾಗ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಹೇಳಿರೋ ಪಾಯಿಂಟ್ಸ್ನ ಫಾಲೋ ಮಾಡಿ. ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.